ಸಮಗ್ರ ಕೃಷಿ ಮಾಡೋದ್ರಿಂದ ಎಲ್ಲರ ಜೀವನನೂ ಸರಾಗವಾಗಿ ನಡೀತೈತೆ ಅಂತ. ಅಂದ್ರೆ ಇನ್ನೊಬ್ಬರು ಹೊಲಕ್ಕೆ ಹೋಗಿ ನಾವು ಇನ್ನೊಬ್ರ ಕೈಯಾಗ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಹೊಲ್ದಾಗನ ನಮ್ಮದು 1 ಎಕರೆ ಇರಲಿ, 1 ಎಕರೆ ಜಮೀನದೊಳಗೆ ನಾವು ಕನಿಷ್ಠ ಅಂದ್ರೆ 5-6 ಲಕ್ಷ ಅಂತಾರೆ ನಾವು ಆರಾಮ್ ತೆಗಿಬೋದು. ನಾವು ಅಂದ್ರೆ ಅದನ್ನು ವಿಚಾರ ಮಾಡ್ಕೊಂಡು ಮಾಡ್ಬೋದು ಕೃಷಿ ಮಾಡೋದ್ರಿಂದ. ಈ ಮಿಶ್ರ ಬೆಳೆ ಮಾಡ್ಕೊಳ್ಳೋದ್ರಿಂದ ಒಂದು ಹೋದ್ರೂ ಒಂದು ನಮ್ಮ ಕೈ ಹಿಡಿದಿರ್ತೈತಿ. ಒಂದು ವರ್ಷಕ್ಕೆ ನನ್ನ ಅನಿಸಿಕೆ ಪ್ರಕಾರ ಮೊದಲು 2 ಮಾಡಿದ್ದೀವಲ್ಲ, ಅದರ ಅನುಭವದ ಪ್ರಕಾರ 3 ತಿಂಗಳಿಗೆ ಒಂದು 20 ಟನ್ ತೆಗಿಬೋದು ನಾವು. 1 ಟನ್ನಿಗೆ 10,000 ರೂಪಾಯಿ ಅಂದ್ರೆ 20 ಟನ್ನಿಗೆ 3 ಲಕ್ಷ ರೂಪಾಯಿ ತೆಗಿಬೋದು. ಅದರ ಖರ್ಚು 1 ಲಕ್ಷ 1.5 ಲಕ್ಷ ಖರ್ಚು ತೆಗೆದ್ರು 1.5 ಲಕ್ಷ ರೂಪಾಯಿ ಅಂಕರ್ ಆರಾಮ್ ನಮ್ಗೆ ಒಂದು 3 ತಿಂಗಳಿಗೆ ನಾವು ಗಳಿಸ್ಬೋದು. ಈಗ ನಾನು 1 ಎಕರೆ 35 ಗುಂಟೆಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡೇನೆ. 1 ಎಕರೆಯಲ್ಲಿ 100 ತೆಂಗು, 100 ಲಿಂಬೆ, 20 ಪೇರು, 20 ಕರಿಬೇವು, ಮತ್ತು 1 ಮಾವಿನ ಗಿಡ, 4 ಸೇಬು ಗಿಡ, 1 ಚಿಕ್ಕು ಗಿಡ, ಹಿಂಗೆ 4 ದಾಳಂಬ್ರಿ ಗಿಡ ಉಳಿಸ್ಕೊಂಡ್ವಿ. ಮತ್ತು ಅದ್ರೊಳಗನ ನಡಬರ್ಕ ತರಕಾರಿ ಟೊಮೊಟೊ ಮತ್ತು ಬದ್ನಿ ಈ ಥರ ಬೆಳಿತೀವಿ. ಮಲ್ಲೆ ಶೇಂಗಾ ಹಾಕ್ಕೊಂಡಿದ್ನಿ ಅದ್ರೊಳಗನ. ತೆಂಗಿನ ಗಿಡದಾಗ ಯಾವುದೂ ಜಾಗ ಖಾಲಿ ಬಿಡೋಂಗಿಲ್ಲ ನಾವು. ಯಾಕಂದ್ರೆ ಈ ಖಾಲಿ ಬಿಡೋದ್ರಿಂದ ನಮಗೆ ಅನುಕೂಲ ಆಗಂಗಿಲ್ಲ. ಅದಕ್ಕೆ ಅದ್ರೊಳಗೆ ಬೆಳ್ಕೊಂಡು ಅಂದ್ರೆ ಇರೋದು ಸ್ವಲ್ಪ ಜಮೀನಲ್ಲ ನಮಗೆ, ಅದ್ರೊಳಗೆ ಬೆಳ್ಕೊಂಡು ನಾವು ಇದಾಕೈತಂತ ಅದ್ರ ಸಂಬಂಧ. ಮತ್ತು ಅದ್ರ ಜೊತೆನ ಕೃಷಿ ಜೊತೆನ ಎರೆಹುಳದ ತೊಟ್ಟಿ ಮಾಡ್ಕೊಂಡ್ವಿ. ಎರೆಹುಳ ತೊಟ್ಟಿ ಮಾಡಿಕೊಂಡು ರಾಸಾಯನಿಕ ಬಿಟ್ಟು ಎರೆಹುಳ ತೊಟ್ಟಿಗೆ ಮಾಡ್ಕೊಂಡು ನಾವು ಸಾವಯವದೊಳಗೆ ಬೆಳೆಯೋಕೆ ಶುರು ಮಾಡಿವಿ. ಮೊದ್ಲೇಕ್ಕೆ 4 ವರ್ಷ ರಾಸಾಯನಿಕನ ಮಾಡ್ತಿದ್ವಿ, ಆಮೇಲೆ ಸಾವಯವಕ್ಕೆ ಬಂದ್ವಿ. ಸಾವಯವಕ್ಕೆ ಬಂದು ಈ ತೊಟ್ಟಿ ಕಟ್ಕೊಂಡ್ವಿ, ಎರೆಹುಳ ತೊಟ್ಟಿ ಸಣ್ಣದೊಂದು. ಅದರಿಂದ ಚಲೋ ಐತೆ ಅನ್ನೋ ಸಂಬಂಧ ಮತ್ತು ಈ ಕಮರ್ಷಿಯಲ್ ಆಗಿ ದೊಡ್ಡದೊಂದು ಎರೆಹುಳ ತೊಟ್ಟಿ ಮಾಡ್ಕೊಂಡ್ವಿ. ಅದ 1 ಎಕರೆ ಜಾಗದೊಳಗನ ಎರೆಹುಳ ತೊಟ್ಟಿ ಮಾಡ್ಕೊಂಡೇವಿ. ಕಮರ್ಷಿಯಲ್ ಇಲ್ಲಿ ಮಾರ್ಬೇಕಂತ ಹೇಳ್ರಿ. ನುಗ್ಗಿ ಗಿಡ 200 ನುಗ್ಗಿ ಹಚ್ಕೊಂಡೇವ್ರಿ 1 ಎಕರೆ. ಅಂದ್ರೆ ಲವಣಿ ಮಾಡ್ಕೊಂಡೇವ್ರಿ. ನಮ್ಮದು ಹೊಲ ಕಮ್ಮಿ ಇದ್ದಿದ್ದಕ್ಕೆ ಮತ್ತೊಂದು 3 ಎಕರೆ ಲವಣಿ ತೊಗೊಂಡೇನ. ಲವಣಿ ತೊಗೊಂಡು 1 ಎಕರೆ ಬಾಳೆ ಹಚ್ಕೊಂಡ್ವಿ. 1 ಎಕರೆ ದನಕ್ಕೆ ಬೇಕಾದಂಥ ಮೇವುಗಳನ್ನ ಬೆಳ್ಕೊತೀವಿ. ಇನ್ನೊಂದು ಎಕರೆ ನಮಗೇನಾರ ಈ ಕಾಳು ಕಡಿ ಆಗಲಿ ಇಂಥವು ಏನೋ ಬೆಳ್ಕೊಳ್ಳೋದಾತಂದ್ರೆ ಅದು 1 ಎಕರೆದಲ್ಲಿ ಬೆಳ್ಕೊತೀವಿ. ಮಲ್ಲೇಕಿದೆ ನಾವು ನಮ್ಮ ತೋಟದಾಗ 1 ಎಕರೆ 35 ಗುಂಟೆಯಲ್ಲಿ 2 ಗಿದ್ದ ಜೋಳ ಓದಿವಿ ನಾವು. ಅಂಥ ಪರಿಸ್ಥಿತಿ ಇತ್ತು ಮೊದಲು ಫಸ್ಟಿಗೆ. ಯಾಕಂದ್ರೆ ಅದ್ರೊಳಗೆ ಏನೂ ಬೆಳೀತಿದ್ದಿಲ್ಲ. ಏನು ನಮ್ಮ ಹೊಲ ಬೇರೆದವ್ರು ಮಾಡೋಕೆ ಸತ್ಯಕ್ಕೆ ಮನಸ್ಸು ಮಾಡಲಿಲ್ಲ. ಇಲ್ಲಪ್ಪ ಅದ್ರೊಳಗೆ ಏನೂ ಬೆಳೆಯಂಗಿಲ್ಲ, ನಾವು ಮಾಡೋಕೆ ಒಲ್ಲೆ ಅಂತಂದ್ರೆ. ಅಂಥದ್ರೊಳಗೆ ನಾವು ಮಂಗಳೂರು ಉಡುಪಿ ಎಲ್ಲ ತಿರುಗಾಡಿ ಸಾಕಾಗಿ ಕೈ ಬಿಟ್ಟು ಬಂದಿವಿಲ್ಲ. ಬಂದಿಂದ ಇಲ್ಲೇ ನಾವು ಏನಾರು ಮಾಡ್ಕೋಬೇಕಂತೇಳಿ ಬಂದು ನಮ್ಮ ಹೊಲ್ದಾಗ ನಮ್ಮ ಅಜ್ಜ ಮುತ್ಯಾರದು ಹೊಲ ಇತ್ತಲ್ಲ, ಅದ್ರೊಳಗನೆ ಏನೋ ಮಾಡ್ಕೋಬೇಕಂತ ಬಂದೀವಿ. ಬಂದಾಗ ನಮಗೆ ನೀರಿನ ಅವಶ್ಯಕತೆ ಬಿತ್ತು. ನೀರಿನ ಅವಶ್ಯಕತೆ ಬಿದ್ದಾಗ ಒಂದು ಗಂಗಾ ಕಲ್ಯಾಣ ಬೋರಿಗೆ ಅರ್ಜಿ ಸಲ್ಲಿಸಿದ್ವಿ. ಅರ್ಜಿ ಸಲ್ಲಿಸಿ ಆವಾಗ ನಮ್ಮ MK ಪಂಡಿತ್ ಸಾಹೇಬ್ರಿದ್ದರು, ಅವರು ಒಂದು ಅನುಕೂಲ ಮಾಡಿಕೊಟ್ರು ನಮಗೆ ಇದು ಗಂಗಾ ಕಲ್ಯಾಣ ಯೋಜನೆಗೆ. ಅದನ್ನು ಮಾಡಿಕೊಟ್ಟಿಂದ ನಮಗೆ ಸಮಗ್ರ ಕೃಷಿ ಮಾಡ್ಕೊಳಕ್ಕೆ ಅನುಕೂಲ ಆಯ್ತು. ಇಲ್ಲಾಂದ್ರೆ ನಾವು ಒಣ ಬೇಸಾಯ ಮಾಡ್ಕೊತ ಮತ್ತು ಅದನ್ನು ಬೆಳೆಯೋದಾಕೈತೆ ನಮಗೆ. ಅದಕ್ಕೆ ಈಗ ತ್ವಾಟ ಇತ್ತಂತಂದ್ರೆ ನಾವು ಎಲ್ಲದು ಮಾಡ್ಕೋಬೋದಲ್ಲ. ಕುರಿ ಒಂದು ಕುರಿ ಶೆಡ್ ಮಾಡೇನಿ ರೀ, 15-25 ಕುರಿ ಶೆಡ್ ಮಾಡೇನಿ. ಮ್ಯಾಗ ಕುರಿ ಇರ್ತಾವೆ, ತಳಗೆ 200 ಕೋಳಿ ಇದಾವೆ. ಈಗ ಸ್ವಲ್ಪ ಕಮ್ಮಾಗ್ಯಾವೆ. 200 ಕೋಳಿದ್ದು ಈಗ ಮೊನ್ನೆ ಜಾತ್ರೆಗೆ ಹಬ್ಬಕ್ಕೆ ಹಿಂಗಾಗಿ ಮಾರ್ಕೊಂಡು ಈಗ ಒಂದು 50-60 ಕೋಳಿ ಅಷ್ಟೇ ಉಳಿದಾವೆ. ಮತ್ತು ಇನ್ನೊಂದು ದನ ಸೆಡ್ ಕಟ್ಕೊಂಡು 20-25 ದನ ಸೆಡ್ ಕಟ್ಕೊಂಡು ಅದ್ರೊಳಗೆ ಎಮ್ಮೆ ಮತ್ತು ಜವಾರಿ ಆಕಳುಗಳದಾವೆ. ಒಂದು 4 ಆಕಳು ಅದಾವೆ, ಕರ ಅದಾವೆ. ಮತ್ತು ಎಮ್ಮೆ ಮಾಡ್ಕೊಂಡ್ವಿ, ಒಂದು ಮನೆ ಹಾಲಿಗೆಗೇ ಎಮ್ಮೆ ಮಾಡ್ಕೊಂಡ್ವಿ. ಮತ್ತು ಜಾಸ್ತಿ ಜವಾರಿ ದನಗಳು ನಾವು ಹಿಂಡಂಗಿಲ್ಲ, ಎಲ್ಲ ಕರಕ ಬಿಡ್ತೀವಿ. ಮತ್ತು 35 ಗುಂಟೆಯಲ್ಲಿ ಡ್ರ್ಯಾಗನ್ ಫ್ರೂಟು 17 ಗುಂಟೆ ಡ್ರ್ಯಾಗನ್ ಫ್ರೂಟ್ಸ್ ಹಚ್ಚಿವಿ. ಮತ್ತು 17 ಗುಂಟೆ ಮಾಗನಿ ಮತ್ತು ಕಾಕಡ ಮಲ್ಲಿಗೆ 2 ಕುಂಡ್ರಿಸ್ಕೊಂಡಿವಿ. ಅಂದ್ರೆ ಮಾಗನಿ ಎತ್ತರ ಬೆಳಿತೈತಿ, ಒಳಗೆ ಕಾಕಡ ಮಲ್ಲಿಗೆ ಯಾಕೆ ಕುಂಡ್ರಿಸ್ಕೊಂಡಿವಿ ಅಂದ್ರೆ ನಮಗೆ ಅದನ್ನು ಕಾಯುವಂಥ ಅವಶ್ಯಕತೆ ಬೀಳಂಗಿಲ್ಲ ಮಾಗನಿನ. ಇದು ಕಾಕಡ ಮಲ್ಲಿಗೆ ಒಳಗೆ ನಮಗೆ ರೊಕ್ಕ ತೆಗಿಬೋದು ಅನ್ನೋ ಸಂಬಂಧ ನಾವು ಮಾಡ್ಕೊಂಡ್ವಿ. ಈ ತೆಂಗಿನ ಗಿಡನೂ ಅಷ್ಟೇ, ತೆಂಗಿನ ಗಿಡ ಹಚ್ಚಿದ್ರಿಂದ ಭಾಳ ದಿವಸ ಹೋಗುತ್ತಲ್ಲ, ಹೀಗಾಗಿ ಅದನ್ನು ನಾವು ಅದನ್ನು ಕಾಕೊಂತ ಕುಂದ್ರಂಗಿಲ್ಲ. ನಾವು ಅದ್ರೊಳಗೆ ಕಾಯಿಪಲ್ಯ ತೊಗೊತೀವಿ, ಇಲ್ಲಾಂದ್ರೆ ಶೇಂಗಾ ಹಾಕ್ತೀವಿ. ಕಾಯಿಪಲ್ಯ ಅಂತಂದ್ರೆ ಈಗ ಟೊಮೊಟೊ ಹಾಕಿದ್ದೀವಿ ಮಸ್ಟು. ಈಗ ಟೊಮೊಟೊ ಹಾಕಿದ ಜಾಗಕ್ಕೆ ಬದನೆ ಹಾಕ್ತೀನಿ, ಬದನೆ ಹಾಕಿಟ್ಟ ಜಾಗಕ್ಕೆ ಟೊಮೊಟೊ ಹಾಕ್ತೀನಿ. ವರ್ಷ ಇದನ್ನು ಕಂಟಿನ್ಯೂ ಇರೋದ ನಮ್ಮದು. ಮತ್ತು ಅದಿಲ್ಲ ಅಂತಂದ್ರೆ ಡೊಣ್ಗಾಯಿ ಹಾಕಿರ್ತಿದ್ವಿ ಒಂದು ಸಲ. ಲಿಂಬೆ ಗಿಡ ಅಂಕರ ಅವು ಮಧ್ಯದೊಳಗೆ ಅದಾವೆ ರೀ. 2 ತೆಂಗಿನ ಗಿಡದ ನಡ್ಬರ್ಕ್ ಒಂದೊಂದು ಮಾಗನಿ ಕುಂಡ್ರಿಸ್ಕೊಂಡು ಮತ್ತು ಇದನ್ನು ಲಿಂಬೂ ಕುಂಡ್ರಿಸ್ಕೊಂಡಿವಿ. ಮತ್ತು ಸೈಡ್ ಬಾರ್ಡ್ರಾಗಿ ಇದನ್ನು ಕರಿಬೇವು ಹಚ್ಕೊಂಡಿವಿ ರೀ.
ಎರೆಹುಳು ಶೆಡ್ ಒಂದು 100 ಫೂಟ್ ಉದ್ದ ಐತಿ, 25 ಫೂಟ್ ಅಗಲ ಐತಿ. ಅದಕ್ಕೆ PMEGP ಒಳಗೆ ಲೋನ್ ತೊಗೊಂಡಿವಿ. ಲೋನ್ ತೊಗೊಂಡು ಅದನ್ನು 3 ಲಕ್ಷ ಸಬ್ಸಿಡಿ ಅಂತ ಹೇಳ್ಯಾರ, 7 ಲಕ್ಷ ನಾವು ಕಟ್ಟಬೇಕಾಗತ್ತೆ. ಅದನ್ನು ಈ ಸಲ ತೊಗೊಂಡು ಈಗ ಮಾಡಾಕತ್ತೀವಿ. ಅರ್ಧ ಕೆಲಸ ಮುಗ್ದೈತಿ, ಇನ್ನೇನು ಫೈನಲಿ ಬಂದೈತಿ. ಇನ್ನು 3 ತಿಂಗಳದಾಗ ನಮ್ಮ ಕಡೆ ಎರೆಹುಳು ಗೊಬ್ಬರನೂ ಸ್ಟಾಕ್ ಮಾಡ್ತೀವಿ ನಾವು. ಯಾರಿಗಾದರೂ ಕಮರ್ಷಿಯಲ್ ಮಾಡೋಕ್ಕಂತ ಮಾಡ್ಕೊಂಡಿದ್ದೀವಿ. ಒಂದು ವರ್ಷಕ್ಕೆ ನನ್ನ ಅನಿಸಿಕೆ ಪ್ರಕಾರ ಮೊದಲು 2 ಮಾಡಿದ್ವಲ್ಲ, ಅದರ ಅನುಭವದ ಪ್ರಕಾರ 3 ತಿಂಗಳಿಗೆ ಒಂದು 20 ಟನ್ ತೆಗಿಬೋದು ನಾವು. 1 ಟನ್ನಿಗೆ 10,000 ರೂಪಾಯಿ ಅಂದ್ರೆ 20 ಟನ್ನಿಗೆ 3 ಲಕ್ಷ ರೂಪಾಯಿ ತೆಗಿಬೋದು ನಾವು. ಅದರ ಖರ್ಚು 1 ಲಕ್ಷ 1.5 ಲಕ್ಷ ಖರ್ಚು ತೆಗೆದ್ರು 1.5 ಲಕ್ಷ ರೂಪಾಯಿ ಅಂಕರ್ ಆರಾಮ್ ನಮಗೆ ಒಂದು 3 ತಿಂಗಳಿಗೆ ನಾವು ಗಳಿಸ್ಬೋದು. ಸಮಗ್ರ ಕೃಷಿ ಮಾಡೋದ್ರಿಂದ ಎಲ್ಲರ ಜೀವನನೂ ಸರಾಗವಾಗಿ ನಡಿತೈತೆ ಅಂತ. ಅಂದ್ರೆ ಇನ್ನೊಬ್ಬರು ಹೊಲಕ್ಕೆ ಹೋಗಿ ನಾವು ಇನ್ನೊಬ್ರ ಕೈಯಾಗ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಹೊಲ್ದಾಗನ ನಮ್ಮದು 1 ಎಕರೆ ಇರಲಿ, 1 ಎಕರೆ ಜಮೀನದೊಳಗೆ ನಾವು ಕನಿಷ್ಠ ಅಂದರೂ 5-6 ಲಕ್ಷ ಅಂಕರ್ ನಾವು ಆರಾಮ್ ತೆಗಿಬೋದು. ನಾವು ಅಂದ್ರೆ ಅದನ್ನು ವಿಚಾರ ಮಾಡ್ಕೊಂಡು ಮಾಡ್ಬೋದು ಕೃಷಿ ಮಾಡೋದ್ರಿಂದ. ಈ ಮಿಶ್ರ ಬೆಳೆ ಮಾಡ್ಕೊಳ್ಳೋದ್ರಿಂದ ಒಂದು ಹೋದ್ರೂ ಒಂದು ನಮಗೆ ಕೈ ಹಿಡ್ದಿರ್ತೈತಿ. ಮಾರ್ಕೆಟಿಂಗ್ ಇಲ್ಲೇ ನಮ್ಮ ಗುಳೇದಗುಡ್ಡ ಸಮೀಪ ಐತಿ. ನಾವೆಲ್ಲ ಕಾಯಿಪಲ್ಲೆ ಆತಿ ಎಲ್ಲ ಮಾರ್ಕೆಟಿಂಗ್ ಇಲ್ಲೇ ಮಾಡ್ತೀವಿ. ಡ್ರ್ಯಾಗನ್ ಫ್ರೂಟ್ದು ಒಂದು ಸ್ವಲ್ಪ ಈಗ ಸ್ಟಾರ್ಟ್ ಆಗತೈತಿ. ಅದ್ರದ್ದು ಮಾರ್ಕೆಟಿಂಗ್ ಐತಿ, ಈಗಾಗಲೇ ನಾವು ಹುಡುಕೊಂಡಿವಿ. ಬಾಂಬೆ ಕಳಿಸ್ಬೇಕು, ಇಲ್ಲಾಂದ್ರೆ ಹೈದರಾಬಾದು, ಮೈಸೂರು, ಬೆಂಗಳೂರು ಐತಿ. ಈಗ ನಮ್ಮ ಮೊದಲೇ ದಳಂಬ್ರಿ ಇತ್ತಲ್ಲ, ದಳಂಬ್ರಿ ಕಳಿಸ್ತಿದ್ವಲ್ಲ, ಆ ರೂಟ್ನೊಳಗೆ ನಾವು ಅದನ್ನು ಡ್ರ್ಯಾಗನ್ ಫ್ರೂಟ್ ಕಳಿಸ್ತೀವಿ. ಅದ್ರದ್ದೇನು ಸಮಸ್ಯೆ ಇಲ್ಲ ಅನ್ಸುತ್ತೆ. ಜೀವಾಮೃತ ನಾವು ಕಂಟಿನ್ಯೂ ಮಾಡ್ತೀವಿ. ತಿಂಗಳಿಗೆ 1 ಬ್ಯಾರಲ್ ಕಂಟಿನ್ಯೂ ಇರ್ತೈತೆ ನಮ್ಮ ಜೀವಾಮೃತ ಮಾಡೋದ್ರಿಂದ ನಮಗೆ ಭೂಮಿ ಒಳಗೆ ಜೀವಾಣುಗಳು ಜಾಸ್ತಿ ಆಗ್ತಾವೆ. ಆ ಜೀವಾಣುಗಳು ಜಾಸ್ತಿಯಾಗಿ ಎರೆಹುಳುಗಳು ಜಾಸ್ತಿಯಾಗಿ ನಮ್ಮ ಭೂಮಿಗೆ ಕೊರೋದು ಅಂತಂದ್ರೆ ಅಲ್ಲಿ ನಮ್ಗೆ ನೀರು ಇಂಗುವಿಕೆ ಜಾಸ್ತಿ ಆಗುತ್ತೆ. ಹೀಗಾಗಿ ಬೇರುಗಳನ್ನು ಸರಾಗವಾಗಿ ಹೊಕ್ಕವು. ಇಲ್ಲಾಂದ್ರೆ ಅವು ಏನೂ ಇಲ್ಲ ಅಂತಂದ್ರೆ ನಾವು ರಾಸಾಯನಿಕ ಹಾಕಿದ್ವಿ ಅಂದ್ರೆ ಹುಳ ಎಲ್ಲ ಸಾಯ್ತಾವೆ. ಜೀವಾಮೃತ ಮಾಡೋದ್ರಿಂದ ಎಷ್ಟು ಭೂಮಿಗೆ ನಾವು ಪೌಷ್ಟಿಕ ಆಹಾರ ಕೊಟ್ಟಂಗೆ ಆಗುತ್ತೆ. ಅದ್ರ ಸಂಬಂಧ ನಾವು ಜೀವಾಮೃತ ಮತ್ತು ಎರೆಹುಳು ಗೊಬ್ಬರ, ಸಗಣಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಇವನ್ನ ಇಷ್ಟ ಕೊಡ್ತೀವಿ ಹೊರತಾಗಿ ಮತ್ತು ನಾವು ಬೇರೆ ಏನೂ ಕೊಡೋಂಗಿಲ್ಲ. ಹೌದು, ಎಲ್ಲದಕ್ಕೂ ನಾವು ಡ್ರಿಪ್ಪ ಮಾಡ್ಕೊಂಡಿವ್ರಿ. ಯಾಕಂದ್ರೆ ನಮ್ಮದು ನೀರು ಸ್ವಲ್ಪ ಐತಿ. 1 ಬೋರ್ ಹಾಕ್ಸಿದ್ವಿ, ಅದ್ರೊಳಗೆ 4 ಕಾರಂಜಿ ಹೊಡ್ಯಾಕತ್ತಿ ನಮ್ಮ ಭೂಮಿಗೆ ಸಾಲಿಲ್ಲ. ಮತ್ತೊಂದು ಬೋರ್ ಹಾಕ್ಸಿದೆ, ಅದು ನೀರು ಬೀಳಿಲ್ಲ. ಹಿಂಗಾಗಿ 2 ಬೋರು ಕೂಡಿ ಕ್ಯಾಸ ಈಗ 8 ಕಾರಂಜಿ ಹೊಡ್ಯಾಕತ್ತೇವೆ. 8 ಕಾರಂಜಿ ಹೊಡ್ಯಾಕತ್ತೀವಿ. ಅದ್ರಾಗ ಮತ್ತು ಅಷ್ಟು ಡ್ರಿಪ್ ಮಾಡ್ಕೊಂಡಾಗನ ನಮಗೆ ನಮ್ಮ ಭೂಮಿಗೆ ಸಾಕ್ತೈತಿ, ಇಲ್ಲಾಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಹಿಂಗಾಗಿ ನಾವು ಡ್ರಿಪ್ ಅಳವಡಿಸ್ಕೊಂಡು 2 ಬೋರ್ ಮುಖಾಂತರ ನಾನು ಇಲ್ಲಿ ಅಷ್ಟೆಲ್ಲ ಕಂಟ್ರೋಲ್ ಮಾಡ್ಕೊತೀನಿ. ಈಗ ನಾನು 1 ಎಕರೆ 35 ಗುಂಟೆಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡೇನೆ. 1 ಎಕರೆಯಲ್ಲಿ ಒಂದು 100 ತೆಂಗು, ಒಂದು 100 ಲಿಂಬೆ, 20 ಪೇರು, 20 ಕರಿಬೇವು ಮತ್ತು ಒಂದು ಮಾವಿನ ಗಿಡ, ಒಂದು 4 ಸೇಬು ಗಿಡ, ಒಂದು ಚಿಕ್ಕು ಗಿಡ, ಹಿಂಗೆ ಒಂದು 4 ದಾಳಂಬ್ರಿ ಗಿಡ ಉಳಿಸ್ಕೊಂಡಿವಿ. ಮತ್ತು ಅದ್ರೊಳಗನ ನಡಬರ್ಕ ತರಕಾರಿ ಟೊಮೊಟೊ ಮತ್ತು ಬದ್ನಿ ಈ ಥರ ಬೆಳಿತೀವಿ. ಮೊದಲೇ ಶೇಂಗಾ ಹಾಕ್ಕೊಂಡಿದ್ನಿ ಅದ್ರೊಳಗನ. ತೆಂಗಿನ ಗಿಡದಾಗ ಯಾವುದೂ ಜಾಗ ಖಾಲಿ ಬಿಡೋಂಗಿಲ್ಲ ನಾವು. ಯಾಕಂದ್ರೆ ಈ ಖಾಲಿ ಬಿಡೋದ್ರಿಂದ ನಮಗೆ ಅನುಕೂಲ ಆಗಂಗಿಲ್ಲ. ಅದಕ್ಕೆ ಅದ್ರೊಳಗೆ ಬೆಳ್ಕೊಂಡೇವು ಅಂದ್ರೆ ಇರೋದು ಸ್ವಲ್ಪ ಜಮೀನಲ್ಲ ನಮಗೆ, ಅದ್ರೊಳಗೆ ಬೆಳ್ಕೊಂಡು ನಾವು ಇದಾಕೈತಂತ. ಅದ್ರ ಸಂಬಂಧ ಮತ್ತು ಅದ್ರ ಜೊತೆನ ಕೃಷಿ ಜೊತೆನ ಎರೆಹುಳದ್ದು ತೊಟ್ಟಿ ಮಾಡ್ಕೊಂಡ್ವಿ. ಎರೆಹುಳು ತೊಟ್ಟಿ ಮಾಡಿಕೊಂಡು ರಾಸಾಯನಿಕ ಬಿಟ್ಟು ಎರೆಹುಳು ತೊಟ್ಟಿಗೆ ಮಾಡ್ಕೊಂಡು ನಾವು ಸಾವಯವದೊಳಗೆ ಬೆಳ್ಯಾಕೆ ಶುರು ಮಾಡೀವಿ. ಮೊದ್ಲೇಕ 4 ವರ್ಷ ರಾಸಾಯನಿಕನ ಮಾಡ್ತಿದ್ವಿ, ಆಮೇಲೆ ಸಾವಯವಕ್ಕೆ ಬಂದು ಈ ತೊಟ್ಟಿ ಕಟ್ಕೊಂಡು ಎರೆಹುಳು ತೊಟ್ಟಿ ಸಣ್ಣದೊಂದು. ಅದರಿಂದ ಚಲೋ ಐತೆ ಅನ್ನೋ ಸಂಬಂಧ ಮತ್ತು ಈಗ ಕಮರ್ಷಿಯಲ್ ಆಗಿ ದೊಡ್ಡದೊಂದು ಎರೆಹುಳು ತೊಟ್ಟಿ ಮಾಡ್ಕೊಂಡೀನಿ. 1 ಎಕರೆ ಜಾಗದೊಳಗನ ಎರೆಹುಳು ತೊಟ್ಟಿ ಮಾಡ್ಕೊಂಡೀವಿ. ಕಮರ್ಷಿಯಲ್ ಇಲ್ಲಿ ಮಾರ್ಬೇಕಂತ ಹೇಳ್ರಿ. ನುಗ್ಗಿ ಗಿಡ 200 ನುಗ್ಗಿ ಹಚ್ಕೊಂಡೇರಿ. 1 ಎಕರೆ ಅಂದ್ರೆ ಲವಣಿ ಮಾಡ್ಕೊಂಡೇರಿ. ನಮ್ಮದು ಹೊಲ ಕಮ್ಮಿ ಇದ್ದಿದ್ದಕ್ಕೆ ಮತ್ತೊಂದು 3 ಎಕರೆ ಲವಣಿ ತೊಗೊಂಡೇನ. ಲವಣಿ ತೊಗೊಂಡು 1 ಎಕರೆ ಬಾಳೆ ಹಚ್ಕೊಂಡಿವಿ. 1 ಎಕರೆ ದನಕ್ಕೆ ಬೇಕಾದಂಥ ಮೇವುಗಳನ್ನ ಬೆಳ್ಕೊತೀವಿ. ಇನ್ನೊಂದು ಎಕರೆ ನಮಗೇನಾರ ಈ ಕಾಳು ಕಡಿ ಆಗಲಿ ಇಂಥವು ಏನೋ ಬೆಳ್ಕೊಳ್ಳೋದಾತಂದ್ರೆ ಅದು 1 ಎಕರೆದಲ್ಲಿ ಬೆಳ್ಕೊತೀವಿ. ಮೊದ್ಲೇಕಿದ ನಾವು ನಮ್ಮ ತೋಟದಾಗ 1 ಎಕರೆ 35 ಗುಂಟೆಯಲ್ಲಿ 2 ಗಿದ್ದ ಜೋಳ ಓದಿ ನಾವು.